ಗ್ರಾಮದಲ್ಲಿ ದಾನಿಗಳಿಂದ ವಿಶಾಲವಾದ ಜಾಗದಲ್ಲಿ ಪಶು ಆಸ್ಪತ್ರೆ ದಶಕಗಳ ಹಿಂದೆಯೇ ನಿರ್ಮಿಸಲಾಗಿದೆ. ಆ ಆಸ್ಪತ್ರೆ ಹಲವು ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ನಡೆಯುತ್ತಿತ್ತು. ಆದರೆ ಪ್ರಸ್ತುತ ಭೂತಬಂಗಲೆಯಂತಾಗಿ ಆಸ್ಪತ್ರೆ ಬಾಗಿಲು ತೆಗೆಯುವುದೇ ಅಮಾವಾಸ್ಯೆ, ಹುಣ್ಣಿಮೆಗೆ. ಇದರಿಂದಾಗಿ ಬಹಳಷ್ಟು ರೈತರು ತಮ್ಮ ಜಾನುವಾರುಗಳಿಗೆ ಅನಾರೋಗ್ಯ ಉಂಟಾದಾಗ ಖಾಸಗಿಯವರ ಮೇಲೆ ಅವಲಂಬಿಸಬೇಕಿದೆ. ಮಾರಗಾನಕುಂಟೆ ಗ್ರಾಮದಲ್ಲಿರುವ ಪಶು ಚಿಕಿತ್ಸಾಲಯ ಅಕ್ಕಂ ಸಕ್ಕಂ ನಂಜುಂಡಪ್ಪನವರಿಂದ ಹಲವು ದಶಕಗಳ ಹಿಂದೆಯೇ ಸುಸಜ್ಜಿತ ಕಟ್ಟಡ ನಿರ್ಮಿಸಲಾಗಿದೆ. ಹಾಗೆಯೇ ವಿಶಾಲವಾದ ಜಾಗವು ದಾನವಾಗಿ ಈ ಆಸ್ಪತ್ರೆಗೆ ನೀಡಲಾಗಿದೆ. ಆದರೆ ಈ ಆಸ್ಪತ್ರೆಯು ಈಗ ನಿರ್ವಹಣೆ ಇಲ್ಲದೆ ಕಾಂಪೌಂಡ್ ಒಳಗೆ ಸಂಪೂರ್ಣ ಮುಳ್ಳಿನ ಪೊದೆಗಳು ಸೇರಿದಂತೆ ಕಳೆಗಿಡಗಳಿಂದ ಸೊರಗಿ ಹಾವು ಚೇಳುಗಳ ಆವಾಸ ಸ್ಥಾನವಾಗಿ ಪರಿಣಮಿಸಿದೆ. ಶೌಚಾಲಯದ ಪರಿಸ್ಥಿತಿಯಂತೂ ಶೋಚನೀಯವಾಗಿದ್ದು ಪ್ರಜ್ಞಾವಂತರಲ್ಲಿ ಬೇಸರ ಮೂಡಿಸಿದೆ. ಗ್ರಾಮ ಪಂಚಾಯಿತಿಗೆ ಅಣತಿ ದೂರದಲ್ಲಿರುವ ಈ ಪಶು ಚಿಕಿತ್ಸಾಲಯದ ಆವರಣದಲ್ಲಿ ಒಮ್ಮೆಯಾದರೂ ಗ್ರಾಮ ಪಂಚಾಯಿತಿಯವರು ಸ್ವಚ್ಛತಾ ಕಾರ್ಯ ಕೈಗೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟ ಪಶು ವೈದ್ಯರು ಹಲವಾರು ಗ್ರಾಮಗಳಿಗೆ ಭೇಟಿ ಮಾಡುವ ಹಿನ್ನೆಲೆಯಲ್ಲಿ ಸ್ವಚ್ಛತೆಗೆ ಗಮನ ಹರಿಸುತ್ತಿಲ್ಲ ಎಂದು ಹೇಳಲಾಗುತ್ತಿದೆ. ಈ ಬಗ್ಗೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದ ರೆಡ್ಡಿ ಮಾತನಾಡಿ, ಜಿಲ್ಲೆ ಸಿಲ್ಕ್ ಮತ್ತು ಮಿಲ್ಕ್ಗೆ ಹೆಸರುವಾಸಿ. ಇಂತಹ ನೀಡಬೇಕಾದರೆ ಹೈನುಗಾರಿಕೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗೊಳಿಸಬೇಕು. ಜಾನುವಾರುಗಳ ಆರೋಗ್ಯ ಅತಿ ಮುಖ್ಯವಾಗಿದೆ. ಹಾಗಾಗಿ ಪಶುವೈದ್ಯಕೀಯ ಸೌಲಭ್ಯಗಳು ಹೆಚ್ಚು ದೊರೆಯಬೇಕೆಂದರು. ಇದೇ ನಮ್ಮ ಗಡಿನಾಡು ಭಾಗದ ಬಾಗೇಪಲ್ಲಿ ತಾಲೂಕಿನಲ್ಲಿ ಪಶುವೈದ್ಯಕೀಯ ಉಪಕೇಂದ್ರಗಳು ಎಲ್ಲ ನಿರ್ಮಿಸಿರ್ತಾರೆ. ಆದರೆ ಉಪಕೇಂದ್ರಗಳಲ್ಲಿ ಎಲ್ಲ ಗಿಡಗಂಟೆಗಳು ಬೆಳೆದು ಎಲ್ಲ ಅನೈತಿಕ ಚಟುವಟಿಕೆಯಾಗಿ ಎಲ್ಲ ಕುಡುಕರು ಇವರೆಲ್ಲ ಹೋಗಿ ಅಡ್ಡ ಆಗಿಬಿಟ್ಟಿದೆ. ಇದರಿಂದ ಪಶುಗಳಿಗೆ ಎಲ್ಲನೂ ಕಾಲುಬಾಯಿ ರೋಗ ಬರ್ತಾ ಇದೆ. ಆದ್ರೂ ಅದರ ನಿಯಂತ್ರಣ ಮಾಡೋಕ್ಕೆ ಯಾವ ಇಲಾಖೆ ಇದರಲ್ಲೂ ಎಲ್ಲ ಉಪಕೇಂದ್ರಗಳಲ್ಲೂ ವೈದ್ಯರನ್ನು ನೇಮಿಸಬೇಕು ಮತ್ತು ಸಿಬ್ಬಂದಿಯನ್ನು ನೇಮಿಸಬೇಕಾಗಿ ನಾನು ಈ ಮೂಲಕ ಆಗ್ರಹಿಸುತ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲಿ ಹೋದ್ರೂ ಪಶುವೈದ್ಯಕೀಯ ಒಂದು ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಆ ಆಂಬುಲೆನ್ಸ್ ಇವತ್ತಿಗೂ ನಮ್ಮ ಬಾಗೇಪಲ್ಲಿ ತಾಲೂಕಲ್ಲಿ ಓಡಾಡಿದ್ದು ನೋಡಲಿಲ್ಲ. ಹಸುಗಳು ಕರ್ಕೊಂಡು ಬರಬೇಕಂದ್ರೆ ನಾವು ಇವಾಗ ಚೇಲೂರಿಂದ ಬರಬೇಕಂದ್ರೆ ಬಾಗೇಪಲ್ಲಿ ಬರೋಕ್ಕಾಗಲ್ಲ. ದೂರದಿಂದ ಮಾರ್ಗಾನಕುಂಟೆಯಲ್ಲಿ ನೋಡಿದ್ರೆ ವಿಪರೀತವಾದ ಗಿಡಗಂಟೆಗಳನ್ನ ಎಳೆದಿದೆ, ಉತ್ತಮ ಮರಗಳನ್ನ ಎಳೆದಿದೆ. ಪಶುವೈದ್ಯಕೀಯ ಉಪಕೇಂದ್ರ ಎಲ್ಲಿದೆ ಅಂತಲೂ ಕಾಣಿಸುವ ಒಂದು ಪರಿಸ್ಥಿತಿ ಇಲ್ಲ. ಕನಿಷ್ಠ ಒಂದು ಎಲ್ಲಿ ಕಾಣಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಗೂಳೂರು ಸೇಮ್ ಅದೇ ಪರಿಸ್ಥಿತಿ ಇದೆ. ಎಲ್ಲ ಉಪಕೇಂದ್ರಗಳು ಆ ಥರ ಇದೆ. ಅದಕ್ಕೋಸ್ಕರ ವಿಶೇಷವಾಗಿ ಹಸುಗಳಿದ್ರೇ ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಲ್ಕ್ ಆ್ಯಂಡ್ ಮಿಲ್ಕ್ ಫೇಮಸ್ಸು. ಹಾಲು ಉತ್ಪಾದನೆ ಮಾಡಿ ವಿದ್ಯಾರ್ಥಿಗಳನ್ನು ಒದಗಿಸಬೇಕಾದ್ರೆ ಹಾಲು ಅಂದ್ರೇ ಒಂದು ಡೈರಿಗೆ ಹಾಕಿ ಹಾಲು ಇದು ಮಾಡಿ ನಾವು ಜೀವನ ಮಾಡಬೇಕು. ಅದೇ ರೀತಿಯಾಗಿ ನಾವು ವಿಶೇಷವಾದ ಕಾಳಜಿಯಾಗಿ ವಹಿಸಿ ಪಶುವೈದ್ಯರನ್ನು ನೇಮಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಇನ್ನು ಬಾಗೇಪಲ್ಲಿ ತಾಲೂಕಿನಲ್ಲಿ ಪಶುವೈದ್ಯರು ಇಲ್ಲದ ಕಾರಣ ಪಶು ಚಿಕಿತ್ಸಾಲಯಗಳು ಆಹ್ವಾನಗಳ ಬಗ್ಗೆ ಶಾಸಕರು ಮತ್ತು ಸರ್ಕಾರ ಎಚ್ಚೆತ್ತು ತಾಲೂಕಿನ ಪಶುಗಳಿಗೆ ಉತ್ತಮ ಆರೋಗ್ಯ ಸೌಲಭ್ಯ ದೊರೆಯುವ ಕ್ರಮ ಜರುಗಿಸಬೇಕು. ಜಾನುವಾರುಗಳಿಗೆ ಆಂಬ್ಯುಲೆನ್ಸ್ ಆರಂಭಿಸಲಾಗಿತ್ತು, ಅದು ಎಲ್ಲಿ ಹೋಯಿತು ಎಂಬುದು ಕೂಡ ಯಕ್ಷಪ್ರಶ್ನೆಯಾಗಿ ಕಾಡುತ್ತಿದೆ. ಇಂತಹ ಹಲವಾರು ಕುಂದುಕೊರತೆಗಳಿಂದ ರೈತರಿಗೆ ಸೌಲಭ್ಯ ಕೊಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.